ಈಗ ಇನ್ನುಳಿದ 3 ರಾಶಿಗಳ ಬಗ್ಗೆ ಶಾಸ್ತ್ರಿಗಳು ತಿಳಿಸ್ಕೊಡ್ತಾರೆ. ಶಾಸ್ತ್ರಿಗಳೇ, ಕರ್ಕಾಟಕ ರಾಶಿಯಿಂದ. ಕರ್ಕಾಟಕ ರಾಶಿಯವರಿಗೆ ರಾಶ್ಯಾಧಿಪತಿ ಚಂದ್ರ ಅವನು ಅಷ್ಟಮದಲ್ಲಿ ಸಂಚರಿಸ್ತಾನೆ. ಸ್ವಲ್ಪ ಹುಷಾರಾಗಿರಬೇಕು. ಸಂಗಾತಿಯಲ್ಲಿ ಸ್ವಲ್ಪ ಮನಸ್ತಾಪಗಳಾಗುತ್ತೆ. ಸ್ವಲ್ಪ ನಿಮಗೆ ಸ್ತ್ರೀಯರಿಗೆ ಸ್ವಲ್ಪ ವ್ಯಥೆ, ಸ್ವಲ್ಪ ಸಂಕಟ, ಎಲ್ಲ ಚೆನ್ನಾಗಿರುತ್ತದೆ, ಆದರೂ ಏನೋ ಒಂದು ಕೊರತೆ, ಆ ರೀತಿಯಲ್ಲಿ ಆಗುವ ಸಾಧ್ಯತೆ ಇದೆ. ವಾರದ ಆದಿಯಲ್ಲಿ ಹುಷಾರು. ವೃತ್ತಿಯಲ್ಲೂ ಅಷ್ಟೇ ಸ್ವಲ್ಪ ಪರಿಶ್ರಮ ಹೆಚ್ಚಾಗುತ್ತೆ, ಕಿರಿಕಿರಿ ಆಗುತ್ತೆ, ಹೆಚ್ಚು ಪ್ರೆಷರ್ ತೊಗೊಂಡು ಸಾಕಪ್ಪ ಅನಿಸ್ಬಿಡುತ್ತೆ. ಆ ರೀತಿಯಲ್ಲಿ ಒಂದು ಸ್ವಲ್ಪ ತೊಡಕುಗಳಿದ್ದಾವೆ. ಹುಷಾರು ವಾರದ ಆದಿಯಲ್ಲಿ. ಇದಕ್ಕೆ ಪರಿಹಾರ ಹೇಳ್ತೀನಿ, ಗಾಬರಿ ಮಾಡ್ಕೋಬೇಡಿ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸೋಣ. ಕರ್ಕಾಟಕ ರಾಶಿಯವರಿಗೆ ವಾರದ ಅಂತ್ಯದಲ್ಲಿ ಹೋಗ್ತಾ ಚೆನ್ನಾಗಾಗುತ್ತೆ. ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲಗಳು ಸಿಗುತ್ತೆ. ಕೃಷಿಕರಿಗೆ ಹೆಚ್ಚಿನ ಅನುಕೂಲ ಆಗುತ್ತೆ. ಸ್ನೇಹಿತರ ಸಹಕಾರ ಚೆನ್ನಾಗಿರ್ತದೆ. ಈ ವಸ್ತ್ರ ವ್ಯಾಪಾರ, ಹರಳಿ ಮತ್ತು ಈ ಆಭರಣಕ್ಕೆ ಸಂಬಂಧಿಸಿದಾಗಿ ಉಡುಗೆ ತೊಡುಗೆ ಅಂತೀವಲ್ಲ, ಆ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ, ಕಲಾವಿದರಿಗೆ ಶುಕ್ರನ ಬಲ ಬಂದುಬಿಡುತ್ತೆ. ಹೀಗಾಗಿ ಕರ್ಕಾಟಕ ರಾಶಿಯವರಿಗೆ ಬುಧವಾರದಿಂದ ನಿಮಗೆ ಬಂಗಾರದ ಫಲ ಶುರುವಾಗುತ್ತೆ ನೋಡಿ. 2 ದಿನ, ಸೋಮವಾರ, ನಾಳೆದ್ದು 2 ದಿನ ಸ್ವಲ್ಪ ಸಹಿಸ್ಕೋಬೇಕು. ಆಮೇಲೆ ತುಂಬ ಚೆನ್ನಾಗಿದೆ. ರವಿ ಬೇರೆ ಅವನು ತೃತೀಯ ಸ್ಥಾನಕ್ಕೆ ಬರ್ತಾನೆ. ಹೀಗಾಗಿ ವಿಕ್ರಮ ಪರಾಕ್ರಮ ಎಲ್ಲ ಬಂದುಬಿಡುತ್ತೆ. ಉತ್ಸಾಹಶಾಲಿಗಳಾಗ್ಬಿಡ್ತಾರೆ. ಚೆನ್ನಾಗಿದೆ ರೀ ಕರ್ಕಾಟಕ ರಾಶಿಯವರು, ಚೆನ್ನಾಗಿಲ್ಲ ಅಂತ ಕೊರಗಬೇಡಿ, ಚೆನ್ನಾಗಿದೆ. ಬುಧವಾರದಿಂದ ತುಂಬ ಚೆನ್ನಾಗಿದೆ. ಇದಕ್ಕೆ ಪರಿಹಾರ ಏನಪ್ಪ? ಸರಳವಾಗಿ 2 ದಿನದೊಳಗೆ ನಿಮಗೆ ಆಗೋ ತೊಡಕುಗಳಿಗೆ ಪರಿಹಾರ ಏನಪ್ಪ? ಆದಿತ್ಯ ಹೃದಯ ಹೇಳ್ಕೊಳ್ಳಿ. ಕೊನೆಗೆ ಮಾಂದಿ ಸಂಚಾರ ಸ್ವಲ್ಪ ತೊಡಕನ್ನು ಉಂಟು ಮಾಡುತ್ತೆ. ಹೀಗಾಗಿ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇದೆ. ಈ ಕಾರಣದಿಂದ ಆದಿತ್ಯ ಹೃದಯ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ಸಿಂಹರಾಶಿ ಗಮನಿಸೋಣ. ಸಿಂಹರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ನೋಡಿ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ, ಸಂಗಾತಿಯಲ್ಲಿ ಒಂದು ಸಮಾಧಾನ ಕಾಣ್ತಕ್ಕಂಥದ್ದು, ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ಆಗ್ತಕ್ಕಂಥದ್ದು, ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ, ಮರಳು, ಇಟ್ಟಿಗೆ, ಮಣ್ಣು ಇಂಥ ವ್ಯಾಪಾರದಲ್ಲಿ ಇರೋರಿಗೆ, ಮನೆ ಕಟ್ತಾ ಇರತಕ್ಕಂಥ ಇವರಿಗೆ ತುಂಬ ಚೆನ್ನಾಗಿದೆ. ಅನುಕೂಲಕರ ವಾತಾವರಣ ಸೂಚಿಸ್ತಾ ಇದೆ. ಹಣಕಾಸಿನಲ್ಲಿ ಅನುಕೂಲ ಉಂಟಾಗುತ್ತೆ. ಯಾಕೆಂದರೆ ರವಿ ಧನಸ್ಥಾನದಲ್ಲಿದ್ದಾನೆ, ಅನುಕೂಲವೇ ಆಗುತ್ತೆ. ಏನು ಆತಂಕ, ಅಷ್ಟೊಂದು ತೊಂದರೆಗಳಿಲ್ಲ, ಯೋಚನೆ ಮಾಡಬೇಡಿ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಶುಕ್ರನ ಬಲ ಬಂದುಬಿಡುತ್ತೆ. ಮತ್ತು ಬಹಳ ವಿಶೇಷವಾಗಿ ಅಂತಂದರೆ ಚಂದ್ರನೂ ಕೂಡ ಚೆನ್ನಾಗಿರ್ತಾನೆ. ಹೀಗಾಗಿ ಸಜ್ಜನರ ಭೇಟಿ, ಹಣಕಾಸಿನ ವಿಚಾರದ ಸ್ವಲ್ಪ ಎಚ್ಚರಿಕೆ ಇರಬೇಕು. ಮಾಂದಿ ಸಂಚರಿಸುತ್ತೆ. ಆ ಕಾರಣದಿಂದ ಸಣ್ಣ ಪ್ರಮಾಣದ ತೊಡಕಷ್ಟೇ, ಅದು ಗಾಬರಿ ಆಗಬೇಡಿ. ಸ್ತ್ರೀಯರಿಗೂ ಅಷ್ಟೇ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆ ಇರ್ತದೆ. ಏಕೆಂದರೆ ಚಂದ್ರ ರಾಹು ಜೊತೆಗೆ ಸಂಚರಿಸ್ತಾನೆ. ಅದು ಯಾವಾಗಪ್ಪ ಅಂತಂದರೆ ಬುಧವಾರ ಗುರುವಾರದ ಮಟ್ಟಿಗೆ. ಈ ಕಾರಣದಿಂದಾಗಿ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು. ಸ್ತ್ರೀಯರಿಗೆ ಸ್ವಲ್ಪ ಹುಷಾರು. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ನೋಡಿ, ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಒಂದು ಪ್ರಾರ್ಥನೆ ಮಾಡಿ, ಜೊತೆಗೆ ನೀವು ಕೂಡ ಆದಿತ್ಯ ಹೃದಯವನ್ನು ಹೇಳ್ಕೋಬೇಕು ಅಥವಾ ಕೇಳಿಸ್ಕೋಬೇಕು. ಇದು ಆರೋಗ್ಯದ ದೃಷ್ಟಿಯಿಂದ ತುಂಬ ಸಹಕಾರ ಆಗುತ್ತೆ. ಇದರ ಜೊತೆಗೆ ಆದಿತ್ಯ ಹೃದಯ ಸೇರಿಸ್ಕೊಳ್ಬೇಕು ತಾವು. ಇನ್ನು ಕನ್ಯಾ ರಾಶಿ ನೋಡೋಣ. ಕನ್ಯಾ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ತಕರಾರುಗಳಿದ್ದಾವೆ, ಹೋರಾಟ ಇದೆ. ಅಲ್ಲಿ ಕುಜ ಚೆನ್ನಾಗಿದ್ದಾನೆ, ಇಲ್ಲ ಅಂತಲ್ಲ, ಆದರೂ ಸ್ವಲ್ಪ ಕಿರಿಕಿರಿಗಳು ಉಂಟಾಗುತ್ತೆ. ಆರೋಗ್ಯದಲ್ಲಿ ಹಾನಿಯಾಗುತ್ತೆ. ಅತಿಯಾದ ವ್ಯಯ ಸೂಚಿಸ್ತಾ ಇದೆ. ಕನ್ಯಾ ರಾಶಿಯವರು ಸ್ವಲ್ಪ ವೀಕ್ ಇದೆ. ಹೀಗಾಗಿ ನೀವು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೋಬೇಕಾಗಿಲ್ಲ. ನಿಮಗೂ ಕೂಡ ವಾರದ ನೆಕ್ಸ್ಟ್ ಬುಧವಾರದಿಂದ ಮತ್ತೆ ಶುರುವಾಗುತ್ತೆ. ಹೊಸ ವಾರದ ಅಂತ್ಯಕ್ಕೆ ಹೋಗೋಣ. ಈಗ ವಾರದ ಅಂತ್ಯದಲ್ಲಿ ಶುಕ್ರ ಬಂದುಬಿಡ್ತಾನಲ್ಲ ಧನಸ್ಥಾನಕ್ಕೆ. ಹೀಗಾಗಿ ಧನ ಸಮೃದ್ಧಿ, ಕುಟುಂಬದಲ್ಲಿ ಸೌಖ್ಯದ ವಾತಾವರಣ, ಕುಟುಂಬದಲ್ಲಿ ಮಾನ್ಯತೆ ಬರೋದು, ಹೆಣ್ಣು ಮಕ್ಕಳಿಗೆ ಅವರು ಮಾತಾಡಿದ್ದೇ ಶಾಸನ, ಆ ರೀತಿಯಲ್ಲಿ ಅನುಕೂಲ ಆಗ್ತಕ್ಕಂಥದ್ದು ಈ ಥರದ್ದೆಲ್ಲ ಚೆನ್ನಾಗಿದೆ. ಕಲಾವಿದರಿಗೆ ಅನುಕೂಲಕರವಾಗಿದೆ. ಆದರೆ ಸ್ವಲ್ಪ ವ್ಯಯ ಇದೆ, ಹೆಚ್ಚಿನ ಖರ್ಚು. ಅದು ಹಣ ಒಂದು ಕಡೆ ಬರುತ್ತೆ, ಒಂದು ಕಡೆ ಖರ್ಚಾಗುತ್ತೆ. ಆ ರೀತಿಯಲ್ಲಿ, ಯಾಕೆಂದರೆ ವ್ಯಯಾಧಿಪತಿ ರವಿ ಬಂದು ಜನ್ಮಕ್ಕೆ ಸೇರ್ತಾನೆ. ಹೀಗಾಗಿ ಹೆಚ್ಚಿನ ಖರ್ಚನ್ನು ತಳ್ಕೊಳ್ಳೋ ಶಕ್ತಿ ಇರ್ತದೆ, ಯೋಚನೆ ಮಾಡಬೇಡಿ. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ಕನ್ಯಾ ರಾಶಿಯವರಿಗೆ ಆದಿತ್ಯ ಹೃದಯವನ್ನು ಆರೋಗ್ಯದ ದೃಷ್ಟಿಯಿಂದ, ಮಾಂದಿ ಬಂದು ಜನ್ಮ ಸೇರ್ತಾನೆ, ಜನ್ಮಾಧಿಪತಿ ವ್ಯಯದಲ್ಲಿದ್ದಾನೆ, ವ್ಯಯಾಧಿಪತಿ ಜನ್ಮಕ್ಕೆ ಬಂದಿದ್ದಾನೆ. ಹೀಗಾಗಿ ಸ್ವಲ್ಪ ಕಿರಿಕಿರಿ ಇದೆ. ಆರೋಗ್ಯದ ದೃಷ್ಟಿಯಿಂದ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಜೊತೆಗೆ ಆದಿತ್ಯ ಹೃದಯವನ್ನು ಹೇಳ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.